ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಮಜಾ ಭಾರತ ಗಿಚ್ಚಿ ಗಿಲ್ಲಿ ಗಿಲ್ಲಿ ಶೋ ಬಳಿಕ ಮನೆ ಮಾತಾದ ಮಂಜು ಪಾವಗಡ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ರು. ಬಿಗ್ ಬಾಸ್ ಸೀಸನ್ 8ರಲ್ಲಿ ದೊಡ್ಡ ಮನೆ ಮೂಲಕವೇ ಜನರನ್ನು ರಂಜಿಸಿದ್ರು. ಸಖತ್ ಆಗಿ ಆಟವಾಡಿ ಮಂಜು ಪಾವಗಡ BBK ಸೀಸನ್ 8ರ ವಿನ್ನರ್ ಆಗಿ ಹೊರಹೊಮ್ಮಿದ್ದಾರೆ. ನಟ ಮಂಜು ಪಾವಗಡ ಅವರು ಸದ್ದಿಲ್ಲದೆ ನಿಶ್ಚಿತಾರ್ಥ ಮಾಡಿಕೊಂಡಿದ್ದಾರೆ. ಮುಂದಿನ ನವೆಂಬರ್ನಲ್ಲಿ ಸಪ್ತಪದಿ ತುಳಿಯಲಿದ್ದಾರೆ. ಎಂಗೇಜ್ಮೆಂಟ್ ಫೋಟೋಗಳು ವೈರಲ್ ಆಗಿದ್ದು, ಆದರೆ ಮಂಜು ಪಾವಗಡ ಕೈ ಹಿಡಿದ ಹುಡುಗಿ ಯಾರು ಎನ್ನುವ ಮಾಹಿತಿ ಇನ್ನೂ ಸಿಕ್ಕಿಲ್ಲ. ಇತ್ತೀಚೆಗಷ್ಟೇ ನಟ ಮಂಜು ಪಾವಗಡ ಅವರು ಬೆಂಗಳೂರಿನಲ್ಲಿ ತಮ್ಮ ಹೊಸ ಮನೆಗೆ ಪ್ರವೇಶ ಮಾಡಿದ್ರು. ಹೊಸ ಮನೆಯ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ರು. ಇನ್ನು ಮಂಜು ಪಾವಗಡ ಅವರ ಹೊಸ ಮನೆಗೆ ನಟ ರಾಜೀವ್, ಅಂಕಿತಾ ಜಯರಾಮ್ ಸೇರಿದಂತೆ ಮುಂತಾದವರು ಆಗಮಿಸಿ ಶುಭ ಕೋರಿದ್ರು. ಕಾಮಿಡಿ ರಿಯಾಲಿಟಿ ಶೋ ಮೂಲಕ ಲಾಗ್ ಮಂಜ ಎಂದೇ ಜನಪ್ರಿಯರಾಗಿರುವ ಮಂಜು ಪಾವಗಡ ನೆಗೆಟಿವ್ ಪಾತ್ರದ ಮೂಲಕ ಧಾರಾವಾಹಿ ಲೋಕಕ್ಕೆ ಎಂಟ್ರಿ ಕೊಟ್ಟಿದ್ರು. ಹಾಸ್ಯ ನಟನಾಗಿ ನನ್ನನ್ನು ಇಷ್ಟಪಟ್ಟ ವೀಕ್ಷಕರು ಖಳನಾಯಕನಾಗಿಯೂ ಸ್ವೀಕರಿಸುವುದಕ್ಕೆ ಬಹಳ ಸಂತಸವಾಗುತ್ತಿದೆ ಎಂದು ಹಿಂದೆ ಸಂದರ್ಶನವೊಂದರಲ್ಲಿ ಹೇಳಿಕೊಂಡಿದ್ರು. ಅಂತರಪಟ ಧಾರಾವಾಹಿಯಲ್ಲಿ ಖಳನಟನ ಪಾತ್ರದಲ್ಲಿ ಮಂಜು ಪಾವಗಡ ಕಾಣಿಸಿಕೊಂಡಿದ್ದು, ನಾನು ಕಠಿಣ ಮನಸ್ಥಿತಿಯ ಮಲತಂದೆಯ ಪಾತ್ರ ಮಾಡಿದ್ದೇನೆ. ಬಹಳಷ್ಟು ಪ್ರೇಕ್ಷಕರು ನನ್ನ ಪಾತ್ರ ಸ್ವೀಕರಿಸಿದ್ದಾರೆ. ಕಲಾವಿದರಿಗೆ ಬದಲಾವಣೆ ಬೇಕು, ಹೊಸ ಹೊಸ ಪಾತ್ರಗಳಲ್ಲಿ ನಟಿಸಬೇಕು ಎಂದು ಪ್ರೋತ್ಸಾಹಿಸುತ್ತಿದ್ದಾರೆ ಎಂದು ಹೇಳಿದ್ರು. ಇಲ್ಲಿವರೆಗೂ ನಾನು 7ರಿಂದ 8 ಸಿನಿಮಾಗಳಲ್ಲಿ ಮಂಜು ಪಾವಗಡ ನಟಿಸಿದ್ದಾರೆ. ಕಾಮಿಡಿ ನಟನಾಗಿ ಮಿಂಚಿದ್ದಾರೆ. ಮೊದಲ ಸಿನಿಮಾ ರುದ್ರಾಕ್ಷಿಪುರ. ಚಂದನ್ ಶೆಟ್ಟಿ ನಟನೆಯ ಎಲ್ಲೇ ಕಾಲೆಳೆಯುತ್ತೋ ಕಾಲ, ಅರ್ಜುನ್ ಜನ್ಯ ನಿರ್ದೇಶನದ 45 ಕೋಮಲ್ ಜೊತೆಗೆ ಎಲ್ಲ ಕುನ್ನಿ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಮತ್ತಷ್ಟು ಸಿನಿಮಾಗಳಿಂದ ಅವಕಾಶವೂ ಬರ್ತಿದೆ. ಕಥಾಲೇಖನ ವಾಸಂತಿ, ನಲಿದಾಗ, ಲವ್ ಯು ಟು, ವೇಷ, ರೈಡರ್, ಯದಾ ಯದಾ ಹಿ, ನಾನು ನನ್ನ ಜಾನು, ಜಾರ್ಡನ್ ಮುಂತಾದ ಸಿನಿಮಾಗಳಲ್ಲಿ ಪ್ರಮುಖ ಪಾತ್ರಗಳಲ್ಲಿ ನಟಿಸಿದ್ದಾರೆ. ಒಂದಷ್ಟು ವೆಬ್ ಸೀರೀಸ್ನಲ್ಲಿಯೂ ನಟಿಸಿದ್ದಾರೆ. ನಟ ಮಂಜು ಪಾವಗಡ ಡವ್ ಮಂಜ ಎಂಬ ವೆಬ್ ಸೀರೀಸ್ನಲ್ಲಿ ಬಹಳ ಕಾಮಿಡಿ ಪಾತ್ರವನ್ನು ಮಾಡಿ ಪ್ರೇಕ್ಷಕರ ಮನ ಗೆದ್ದಿದ್ದಾರೆ.